ರಾಜ್ಯ ಬಿಜೆಪಿಯಲ್ಲಿ ರೆಬಲ್ಸ್ ವರ್ಸಸ್ ಬಿವೈ ವಿಜಯೇಂದ್ರ. ಬಿಜೆಪಿಯಲ್ಲಿನ ಭಿನ್ನಮತ ಶಮನಕ್ಕೆ ಆರ್ಎಸ್ಎಸ್ ಎಂಟ್ರಿ ಕೊಟ್ಟಿದೆ. ವಿಜಯೇಂದ್ರ ವಿರುದ್ಧ 36 ಮಂದಿ ರೆಬಲ್ಸ್ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಈ ಭಿನ್ನಮತ ಶಮನಕ್ಕೆ ಆರ್ಎಸ್ಎಸ್ ಎಂಟ್ರಿ ಆಗಿದೆ. ಏಕವಚನದಲ್ಲೇ ಗರಂ ಆಗಿದ್ರು ಅಸಮಾಧಾನಿತರು. ವಿಜಯೇಂದ್ರ ವಿರುದ್ಧವೇ ಅತೃಪ್ತರ ಟಾಕ್ ವಾರ್ ಶುರುವಾಗಿದೆ. ನಿನ್ನೆ ಮಹತ್ವದ ಸಭೆಯನ್ನ ಆರ್ಎಸ್ಎಸ್ ಮುಖಂಡರು ನಡೆಸಿದ್ದಾರೆ. ಸಭೆಯಲ್ಲಿ 36 ಮಂದಿ ನಾಯಕರು ಕೂಡ ಭಾಗಿಯಾಗಿದ್ರು. ಪವರ್ ಟಿವಿಯಲ್ಲಿ ಆರ್ಎಸ್ಎಸ್ ಸಭೆಯ ಇನ್ಸೈಡ್ ಮಾಹಿತಿ ಇದೆ. ರಾಜ್ಯ ಬಿಜೆಪಿಯಲ್ಲಿ ಈಗ ರೆಬಲ್ಸ್ ವರ್ಸಸ್ ಬಿವೈ ವಿಜಯೇಂದ್ರ ಅನ್ನುವಂತಹ ಪರಿಸ್ಥಿತಿ. ವಿಜಯೇಂದ್ರ ವಿರುದ್ಧ ಹಲವು ನಾಯಕರು ಅಸಮಾಧಾನಗೊಂಡಿದ್ದಾರೆ. ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಹೀಗಾಗಿ ಆರ್ಎಸ್ಎಸ್ ಈಗ ಭಿನ್ನಮತ ಶಮನಕ್ಕೆ ಎಂಟ್ರಿ ಆಗಿರೋದು. ನಿನ್ನೆ ಮಹತ್ವದ ಸಭೆಯನ್ನ ಆರ್ಎಸ್ಎಸ್ ನಾಯಕರು ಮಾಡಿದ್ರು. ಇದರಲ್ಲಿ ಸುಮಾರು 36 ಮಂದಿ ನಾಯಕರು ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯಿತು, ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂತಹ ಕಾರ್ಯ ಹೇಗೆ ನಡೀತು, ಯಾರೆಲ್ಲ ಭಾಗಿಯಾಗಿದ್ರು, ಯಾರ್ಯಾರು ಏನೇನಂದ್ರು, ಎಲ್ಲ ಇನ್ಸೈಡ್ ಮಾಹಿತಿಗಳು ನಿಮ್ಮ ಪವರ್ ಟಿವಿಯಲ್ಲಿ ಇನ್ಸೈಡ್ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ದೀಪಾ ಕೊಡ್ತಾ ಹೋಗ್ತಾರೆ. ದೀಪಾ, ಮಹತ್ವದ ಸಭೆ ಆರ್ಎಸ್ಎಸ್ ನಿನ್ನೆ ನಡೆಸಿರೋದು. ಇನ್ನು ಈ ಸಭೆಯಲ್ಲಿ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಯಿತು ಅಂತ. ಇಲ್ಲಿ ಅಸಮಾಧಾನಿತರ ಸಮಾಧಾನ ಪಡಿಸುವಂತಹ ಯತ್ನ ಕೂಡ ನಡೆದಿದೆ ಅನ್ನುವಂಥದ್ದು. ಇನ್ಸೈಡ್ ಡೀಟೇಲ್ಸ್ ಇನ್ನು ಏನೇನು ಸಿಗುತ್ತೆ ದೀಪಾ? ರಜನಿ, ನಿಜ ನೆನೆ ಸುದೀರ್ಘವಾದಂತಹ ಸಭೆಯೊಂದನ್ನ ಆರ್ಎಸ್ಎಸ್ ಬಿಜೆಪಿ ನಾಯಕರುಗಳು ಜೊತೆಗೆ ಅಸಮಾಧಾನಿತ ನಾಯಕರುಗಳು ಮಾಡಿರುವಂತದ್ದು. ಬೆಳಗ್ಗೆ 9 ಗಂಟೆಗೆ ಶುರುವಾದಂತಹ ಸಭೆ ಸುಮಾರು 1-2-3 ಗಂಟೆ ತನಕವೂ ಕೂಡ ಆ ಒಂದು ಸಭೆ ನಡೆದಿದೆ. ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂತಹ ವಿಚಾರ, ವಿಜಯೇಂದ್ರ ಅವರ ವಿರುದ್ಧ ಒಂದಿಷ್ಟು ಜನ ಶಾಸಕರುಗಳು, ಒಂದಿಷ್ಟು ಜನ ಮುಖಂಡರುಗಳು ವಿರೋಧವಾಗಿದ್ದಾರೆ. ಯಾಕಂದ್ರೆ ಅವರು ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ತಿದ್ದಾರೆ ಅನ್ನುವಂತಹದ್ದನ್ನ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕುವಂತಹ ಕೆಲಸ ಮಾಡಿದ್ರು. ಅವರನ್ನ ಬದಲಾಯಿಸಬೇಕು ಅನ್ನುವಂತಹ ಅರ್ಥದಲ್ಲಿಯೇ ಆ ಒಂದು ಸಭೆಯಲ್ಲಿ ಚರ್ಚೆಯಲ್ಲಿದ್ದಂತಹ ವಿಚಾರ. ಆದ್ರೆ ಅದಕ್ಕೆ ಆರ್ಎಸ್ಎಸ್ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನಮ್ಮ ಕೈಯಲ್ಲಿ ಇಲ್ಲದೆ ಇರುವಂತಹ ವಿಚಾರ. ಹೈಕಮಾಂಡ್ ಅವರನ್ನ ನೇಮಿಸಿದೆ, ಅವರಿಗೆ ಆ ಸ್ಥಾನವನ್ನ ಕೊಟ್ಟಿರುವಂತಹದ್ದು ಅವರೇ. ಹಾಗಾಗಿ ನೆಕ್ಸ್ಟ್ ಅಂದ್ರೆ ಮುಂದಿನ ಅಧ್ಯಕ್ಷರು ಬದಲಾಗುವವರೆಗೂ ಕೂಡ ಅವರೇ ಅಧ್ಯಕ್ಷರಾಗಿ ಇರ್ತಾರೆ. ಬದಲಾಯಿಸುವಂತಹ ಶಕ್ತಿಯಾಗ್ಲಿ, ಆ ರೀತಿಯಾದಂತಹ ಕೆಲಸವಾಗ್ಲಿ ನಮ್ಮ ಕೈಯಲ್ಲಿ ಇಲ್ಲ ಅನ್ನುವಂತಹದ್ದು ಸ್ಪಷ್ಟಪಡಿಸಿದ್ದಾರೆ. ಇದೊಂದು ವಿಚಾರದಲ್ಲಿ ಇದೀಗ ಸ್ಪಷ್ಟತೆ ಸಿಕ್ಕಂತೆ ಕಾಣ್ತಿದೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಹೊಂದಾಣಿಕೆ ರಾಜಕಾರಣ ನಡೀತಿದೆ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಪ್ರಸ್ತಾಪ ಆಗಿದೆ. ಆದ್ರೆ ಇದರ ಜೊತೆಗೆ ವಿಪಕ್ಷ ನಾಯಕರು ಏನ್ ಮಾಡ್ತಿದ್ದಾರೆ, ಪಾದಯಾತ್ರೆಗಳು ಯಾವ ರೀತಿಯಾಗಾಯ್ತು, ಪಾದಯಾತ್ರೆ ಎಲ್ಲೋ ಒಂದು ಕಡೆ ಸೀಮಿತವಾಗಿ ಆಯ್ತು, ಅಂದ್ರೆ ಒಬ್ಬ ನಾಯಕ ಇನ್ನೊಬ್ಬ ನಾಯಕ ಅನ್ನುವಂತಹ ನಿಟ್ಟಿನಲ್ಲಿ ಸೀಮಿತವಾಗಿ ಆಯ್ತು ಅನ್ನುವಂತಹ ಒಂದಿಷ್ಟು ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಚರ್ಚೆಯಾಗಿರುವಂತಹದ್ದು. ರಜನಿ, ಓಕೆ, ಥ್ಯಾಂಕ್ ಯು ದೀಪಾ ಮಾಹಿತಿಗೆ. ಒಟ್ನಲ್ಲಿ ನಿನ್ನೆ ಆರ್ಎಸ್ಎಸ್ ನಡೆಸಿದಂತಹ ಸಭೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅನ್ನೋದು ಇನ್ನೂ ಕೂಡ ತಿಳಿದು ಬರ್ತಾ ಇಲ್ಲ. ಅಂದ್ರೆ ಇಲ್ಲಿ ಅಸಮಾಧಾನಗೊಂಡಿರುವಂತಹ ನಾಯಕರನ್ನ ಒಂದಷ್ಟು ಮಟ್ಟಿಗೆ ಸಮಾಧಾನ ಮಾಡುವಂತಹ ಒಂದು ಪ್ರಯತ್ನವನ್ನ ಆರ್ಎಸ್ಎಸ್ ನಾಯಕರು ಮಾಡಿದ್ದಾರೆ. ಆದ್ರೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದೆ. ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ, ಇದು ನಮ್ಮ ಕೈಯಲ್ಲಿ ಇಲ್ಲ. ಹಾಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಹೊರತುಪಡಿಸಿ ಇನ್ನು ಬೇರೆ ಅಂದ್ರೆ ಸಮಾಧಾನ ಪಡಿಸುವಂತಹ ಕಾರ್ಯವನ್ನ ಆರ್ಎಸ್ಎಸ್ ನಾಯಕರು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅಥವಾ ಆಗುತ್ತೆ ಅನ್ನುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ನಡೆಯುವಂತಹ ಬೆಳವಣಿಗೆಗಳ ಮೂಲಕ ತಿಳಿಯುತ್ತೆ. ಸದ್ಯಕ್ಕಂತೂ ಅಸಮಾಧಾನಿತರು ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿಯೇ ಹೊರ ಹಾಕ್ತಿದ್ದಾರೆ ಬಿವೈ ವಿಜಯೇಂದ್ರ ವಿರುದ್ಧ. ಇದು ಈಗಲ್ಲ, ಅವರನ್ನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ದಿನದಿಂದಲೂ ಕೂಡ ಒಂದಷ್ಟು ಬಿಜೆಪಿಯ ಹಿರಿಯ ನಾಯಕರಿಗೆ ಬಿವೈ ವಿಜಯೇಂದ್ರ ವಿರುದ್ಧ ಅಸಮಾಧಾನ ಇದೆ. ಅದನ್ನ ಆಗಿಂದಲೂ ಕೂಡ ಅವರು ಹೊರ ಹಾಕ್ತಾನೆ ಬರ್ತಾ ಇದ್ದಾರೆ. ಈಗಲೂ ಕೂಡ ಆ ಅಸಮಾಧಾನದ ಹೊಗೆ ಇನ್ನೂ ಆಡ್ತಾನೆ ಇದೆ. ಅದು ಎಷ್ಟರ ಮಟ್ಟಿಗೆ ಅಥವಾ ಯಾವಾಗ ಅದು ತಣ್ಣಗಾಗುತ್ತೆ, ಹೈಕಮಾಂಡ್ ಪ್ರವೇಶ ಮಾಡೋವರೆಗೂ ಇದು ಹೀಗೆ ಮುಂದುವರಿಯುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಆದ್ರೆ ಆರ್ಎಸ್ಎಸ್ನ ಸಭೆಯಲ್ಲಿ ಆ ಕಾರ್ಯ ಅಂತೂ ಆಗ್ಲಿಲ್ಲ. ಅಸಮಾಧಾನಿತರು ಇನ್ನೂ ಕೂಡ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಮುಂದೆ ಇದು ಯಾವ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ.